ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ವಿಷಯ ಇತಿಹಾಸ. ಸೊ ನಾಳೆ ನಡೆಯುವಂಥ ಒಂದು ಇತಿಹಾಸದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಇದಾಗಿದ್ದು, ಈ ಪ್ರಶ್ನೆಯಲ್ಲಿ ಕೆಲವು ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ಜೊತೆಗೆ ಬ್ಲೂ ಪ್ರಿಂಟ್ ಆಧಾರವಾಗಿ ಪ್ರಶ್ನೆಗಳು ಬಂದಿರುವುದನ್ನು ನೀವೆಲ್ಲ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ಸೊ ಅದರ ಜೊತೆಗೆ ಪ್ರಶ್ನೆಗಳನ್ನು, ಅವುಗಳ ಕೆಲವು ಉತ್ತರಗಳನ್ನು ಮತ್ತು ನಿಮಗೆ ಈ ವರ್ಷ ಬರುವಂತಹ ಫಿಕ್ಸ್ ಮತ್ತು ಕಡ್ಡಾಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ನಿಮ್ಮ ಸ್ಟಡಿ ಜೋರಾಗಿರಲಿ ಅಂತ ಹೇಳ್ತಾ, ವಿಡಿಯೋ ಮೆಚ್ಚುಗೆ ಆದರೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೆ ಅಂಥೇಳಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನಿಮಗೆ ಪ್ರಶ್ನೆಗಳ ಕಡೆ ಕರ್ಕೊಂಡು ಹೋಗ್ತೀನಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಉತ್ಖನನ ಎಂದರೇನು ಅಂಥೇಳಿ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋದಾಗ ಆಯ್ಕೆ ಎ ಇದೆ ನೋಡಿ. ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗಿತವನ್ನು ನಾವು ಉತ್ಖನನ ಅಂತ ಕರಿತೀವಿ. ಆರ್ಯ ಎಂಬ ಪದದ ಅರ್ಥ ಅಂತಂದರೆ ಕುಲೀನ ಅಂಥೇಳಿ ಅರ್ಥ. ಇನ್ನು ಶಿವಾಜಿ ಮತ್ತು ಜಯಸಿಂಗನ ನಡುವೆ ಒಂದು ಒಪ್ಪಂದ ಆಗ್ತದೆ, ಅದು ಪಂಢರಾಪುರ ಒಪ್ಪಂದ ಅಂತ ಹೇಳ್ತೀವಿ. ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಪ್ರತಿಪಾದಕರು ಅಂತ ಹೇಳ್ತಾರೆ. ಇಲ್ಲಿ ಮಧ್ವಾಚಾರ್ಯರ ದ್ವೈತ, ಶಂಕರಾಚಾರ್ಯರ ದ್ವೈತ, ಹಾಗಾದರೆ ಬಸವೇಶ್ವರರು ಶಕ್ತಿ ವಿಶಿಷ್ಟ ದ್ವೈತ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮುಂದುವರೆದಂತೆ ಆಲೂರು ವೆಂಕಟರಾಯ ಪ್ರಸಿದ್ಧ ಕೃತಿ ಕರ್ನಾಟಕದ ಗತ ವೈಭವ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಬಿಟ್ಟ ಸ್ಥಳವನ್ನು ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ಗುರು ಗ್ರಂಥ ಸಾಹೇಬ, ದಯಾನಂದ ಸರಸ್ವತಿ, ಋಗ್ವೇದ, ಮೊಹಮ್ಮದ್ ಗವಾನ್ ಮತ್ತು ಕಂಚಿ ಅಂಥೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಪ್ರಥಮ ವೇದ ಯಾವುದು ಅಂತಂದರೆ ಅದು ಋಗ್ವೇದ. ಮದರಸ ಕಾಲೇಜನ್ನು ಬೀದರ್ನಲ್ಲಿ ಕಟ್ಟಿದವ ಯಾರು ಅಂತಂದರೆ ಮೊಹಮ್ಮದ್ ಗವಾನ್. ಪಲ್ಲವರ ರಾಜಧಾನಿ ಕಂಚಿ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ. ನೆಕ್ಸ್ಟು ಆರ್ಯ ಸಮಾಜ ಸ್ಥಾಪಕರು ಅಂತ ಕೊಟ್ಟಾರೆ ದಯಾನಂದ ಸರಸ್ವತಿ ಅಂತ ಹೇಳ್ತೀವಿ. ಸೊ ಈ ರೀತಿ ಉತ್ತರ ನೀವುಗಳನ್ನು ಬರಿತಾ ಹೋಗಬೇಕು. ಇನ್ನು ಹೊಂದಿಸಿ ಬರೆಗೆ ನೇರವಾಗಿ ನಿಮ್ಗೆ ಕರ್ಕೊಂಡು ನಾನಿಲ್ಲಿ ಹೋಗ್ತೀನಿ. ಹಾಲನ್ನು ಬರೆದಿರುವಂಥದ್ದು ಗಾಥಾ ಸಪ್ತಶತಿ. ಚಿಕ್ಕದೇವರಾಜ ಒಡೆಯ ನವಕೋಟಿ ನಾರಾಯಣ. ರಮಾನಂದರು ಪ್ರಯಾಗ್. ಕಾರ್ನ್ವಾಲಿಸ್ ನಿಮಗೆಲ್ಲ ಗೊತ್ತಿದೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ತಂದ. ನೆಕ್ಸ್ಟು ಲಾಲಾ ಲಜಪತ್ ರಾಯ್ ನೇರ ತೀವ್ರಗಾಮಿಗಳ ನಾಯಕ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಮೇಂಜದಾರೋ ಪದದ ಅರ್ಥ, ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಎಲ್ಲವನ್ನು ಕೊಡ್ಕೊತ ಹೋಗಿದ್ದಾರೆ ನೋಡಿ. ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಆದರೂ ನೀವು ಉತ್ತರವನ್ನು ಇಲ್ಲಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ, ಮೇಂಜದಾರೋ ಪದದ ಅರ್ಥ ಅಂತಂದರೆ ಈ ವರ್ಷವೂ ಬ್ಲೂ ಪ್ರಿಂಟಲ್ಲಿ ಕೇಳಿದ್ದಾರೆ. ಈ ಕ್ವಶನ್ನು ನಿಮಗೆ ಬಂದೇ ಬರ್ತದೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಇವುಗಳನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಉತ್ತರ ಮಡಿದವರ ದಿಬ್ಬ ಅಂತ ಕರಿತೀವಿ. ಬುದ್ಧನ ಮೊದಲು ಹೆಸರು ಅಂತಂದರೆ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ, ಮೊದಲ ಹೆಸರು ಏನಾಗಿತ್ತು ಅಂಥೇಳಿ. ನೆಕ್ಸ್ಟು ಮೈಸೂರಿನ ಹುಲಿ ನಿಮಗೆಲ್ಲರೂ ಗೊತ್ತಿದೆ, ಟಿಪ್ಪು ಸುಲ್ತಾನ. ಚೌತ್ ಎಂದರೇನು ಅಂಥೇಳಿ ಇದೊಂದು ತೆರಿಗೆ ಯಾರ ಕಾಲದಲ್ಲಿ ಬರ್ತದೆ ಅಂತೇಳಿ ನನ್ನ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. INA ವಿಸ್ತರಿಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂಥೇಳಿ, ಇದನ್ನು ಸುಭಾಷ್ ಚಂದ್ರ ಅವರು ಈ ಒಂದು ಆರ್ಮಿಯನ್ನು ಸ್ಥಾಪಿಸ್ತಾರೆ. ಇನ್ನು ಭಾಗ ಬಿಗೆ ಕರ್ಕೊಂಡು ಹೋಗ್ತೀನಿ. ನಿಮಗಿಲ್ಲಿ 8 ಪ್ರಶ್ನೆಗಳಂತ ಕೊಟ್ಟಿದ್ದಾರೆ. ಎಷ್ಟು 8 ಪ್ರಶ್ನೆಗಳಿಗೆ 2 ಅಂಕದಲ್ಲಿ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ನಿಮಗಿಲ್ಲಿ ಪ್ರಶ್ನೆಯನ್ನು ಕೊಡ್ತಾರೆ. ನಿಯೋಲಿಥಿಕ್ ಅಂಥೇಳಿ ಬ್ಲೂ ಪ್ರಿಂಟಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ ನಿಮಗೆ. ಈ ಪಾಠದ ಮೇಲೆ ಕಡ್ಡಾಯವಾಗಿ ಒಂದು 2 ಅಂಕದ ಪ್ರಶ್ನೆ ಬಂದೇ ಬರ್ತದೆ ಅಂತಂಥೇಳಿ. ಸೊ ನಿಯೋಲಿಥಿಕ್ ಪದದ ಅರ್ಥವೇನು? ವರ್ಧಮಾನರ ತ್ರಿರತ್ನಗಳನ್ನು ಯಾವನು 2 ತಿಳಿಸಿ ಅಂತ ಕೊಡ್ತಾರೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ನೀವು. ಸಂಗಮ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳು ಅಂತ ಕೇಳ್ತಾರೆ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಮತ್ತು ಎಲ್ಲಿ? ನಿಮಗೆಲ್ಲವನ್ನು ನಾನು ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಇವುಗಳ ಉತ್ತರವನ್ನು ಸಿಗ್ತಾವೆ ನಿಮಗೆ. ಅಲ್ಲಿ ಹೋಗಿ ನೀವೆಲ್ಲ ನೋಡಿ. ದೆಹಲಿಯಲ್ಲಿ ಯಾವುದಾದ್ರೂ 2 ಪ್ರಸಿದ್ಧ ಮೊಘಲ ಸ್ಮಾರಕಗಳು ಅಂತ ಕೇಳ್ತಾರೆ. ಮಧ್ವಾಚಾರ್ಯ ಸ್ಥಾಪಿಸಿದ 2 ಮಠಗಳು, ಯಾವುದಾದ್ರೂ 2 ಪ್ರಮುಖ ಸೂಫಿ ಪಂಥಗಳು ಅಂತ ಹೇಳ್ತಾರೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿದಾಗ ಪೂರ್ವ ಸಿದ್ಧತೆಯಲ್ಲಿ ಕಡ್ಡಾಯ ಪ್ರಶ್ನೆಗಳು ಬರ್ತವೆ. ನೀವು ನೋಡಿ,
ರೈತವಾರಿ ಪದ್ಧತಿ ಎಂದರೇನು? ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಎರಡು ಕಾರಣಗಳನ್ನು ಕೊಡಬೇಕು ನೀವು. ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪ್ರಸಿದ್ಧ ಕೃತಿಗಳು ಎರಡು ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈ ಪ್ರಶ್ನೆ ಬರ್ತದೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಕೊಡಿ ಅಂತ ಕೊಡ್ತಾರೆ. ಶಿವಪ್ಪ ನಾಯಕನ ಶಿಸ್ತು ಭೋಗಿಗಳಿದು ಕಡ್ಡಾಯವಾಗಿ ಪ್ರತಿ ವರ್ಷವೂ ಬಂದ ಹೋಗಿದೆ ಈ ಕ್ವಶನ್, ನೀವು ಅದನ್ನು ನೋಡ್ಕೊತ ಹೋಗಿ. JVP ಸಮಿತಿಯ ಇಬ್ಬರು ಸದಸ್ಯರು, ಇದನ್ನು ಸಹ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದು ಹೋಗಿದೆ. ಸೊ ಒಟ್ಟು ಇಲ್ಲಿ 8 ಪ್ರಶ್ನೆಗಳಿಗೆ ನೀವು 2 ಅಂಕ ಉತ್ತರವನ್ನು ಕೊಡಬೇಕು. ನಾನು ನೇರವಾಗಿ 5 ಅಂಕದ ಪ್ರಶ್ನೆಗಳಲ್ಲಿ ಕಡ್ಡಾಯ ಇವೇ ಬರ್ತವೆ ಅನ್ನೋದಕ್ಕೆ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಡ್ತಾರೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಕೊಡ್ತಾರೆ. ನಿಮಗೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮ ಎರಡನ್ನೂ ಕೇಳಿದ್ದಾರೆ ಇಲ್ಲಿ. ಸೊ ಒಂದು ನೋಡಿ, ಪ್ಲಾಸಿ ಕದನ ಕಾರಣಗಳು ಮತ್ತು ಪರಿಣಾಮಗಳನ್ನು ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬರ್ತದೆ. ಸೊ ನೆನಪಿರಲಿ. ಈಗ ನೇರವಾಗಿ 10 ಅಂಕದ ಪ್ರಶ್ನೆಗೆ ನಾನೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗುಪ್ತರ ಕಾಲವನ್ನು ಭಾರತ ಸುವರ್ಣಯುಗ, ಇದು ಕಡ್ಡಾಯ ನೆನಪಿರಲಿ ನಿಮಗೆ. ಈ ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾನೆ 10 ಅಂಕಕ್ಕೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟು ಅದಕ್ಕೆ ಅಥವಾ ಅಂತ ಕೊಡ್ತಾನೆ. ನೀವೇನು ಅಲ್ಲಿ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸರ್ ನನಗೆ 2 ಓದಿದ್ದೀನಿ, ನನಗೆ 1 ಇಷ್ಟ ಆಗಿದೆ ಅಂತಂದರೆ ನೀವು ಅದನ್ನು ಮಾತ್ರ ಬರೀರಿ, ಅದನ್ನು ಬಿಟ್ಟುಬಿಡಿ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರು ನಿರ್ಮಾತ ಯಾಕೆ ಅಂತ ಹೇಳಿದ್ರೆ ಇದನ್ನು ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಕೇಳುವಂಥದ್ದು, ನೆನಪಿರಲಿ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ನಿಮಗೆ ಇದು 5 ಅಂಕಕ್ಕೂ ಬರಬಹುದು ಈ ವರ್ಷ. ಇನ್ನು ನೇರವಾಗಿ ಭಾಗ ಹೀಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕಾಲಾನುಕ್ರಮವನ್ನು ಬರೀರಿ ಅಂಥೇಳಿ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ಹಾಗಾದರೆ ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲು ಬರುವುದು ಯಾವುದಪ್ಪ ಅಂತಂದರೆ ಬುದ್ಧನ ಜನನ, ಹೌದಾ? ತದನಂತರ ಯಾವುದು ಬರ್ತದೆ ಅಂತಂದರೆ ಉತ್ತರ ಮೇರು ಶಾಸನ ಬರ್ತದೆ. ತದನಂತರ ದಿನ್-ಇ ಇಲಾಹಿ ಆಗ್ತದೆ. ತದನಂತರ ಉಡ್ಡರ ವರದಿ ಆಗ್ತದೆ. ಸೊ ಈ ರೀತಿ 4 ಅಂಕಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ಇಲ್ಲಿ ನಿಮಗೇನು ಕೊಡ್ತಾರೆ ಅಂದರೆ 5 + 5 10 ಅಂಕಗಳಿಗೆ ನೋಡಿ, ನೀವೆಲ್ಲ ಕೊಟ್ಟಿದ್ದಾರೆ ನೋಡಿ. 5 ಪ್ರಶ್ನೆ ನೀವು ಆ ಸ್ಥಳಗಳನ್ನು ಗುರುತಿಸಲಿಕ್ಕೆ 5 ಅಂಕಗಳು ಮತ್ತು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ. ಸರ್ ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ, ಹರಪ್ಪ ಇದೆ, ಬಾದಾಮಿ ಇದೆ, ಹಳೆಬೀಡು ಇದೆ, ಮೀರತ್ ಇದೆ, ದಂಡಿ ಇದೆ. ಈ 4 ಪ್ರಶ್ನೆಗಳನ್ನು, ಈ ಸ್ಥಳಗಳನ್ನು ಭಾರತ ನಕ್ಷೆ ನಿಮಗೆ ಆಲ್ರೆಡಿ ಏನಾಗಿ ಮಾಡಿದ್ದಾರೆ ಅಂದರೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಆ ಕ್ವಶನ್ ಪೇಪರನ್ನು ಒಂದು ಆನ್ಸರ್ ಶೀಟಲ್ಲಿ ನಿಮಗೆ ಭಾರತ ನಕ್ಷೆ ಕೊಟ್ಟಿರ್ತಾರೆ. ಅದನ್ನು ತೆಗೆದುಕೊಂಡು ಅಲ್ಲಿ ಈ ಸ್ಥಳಗಳನ್ನು ಗುರುತಿಸಬೇಕು. ಗುರುತಿಸಿ ಆದ ನಂತರ ಆ ನಕ್ಷೆ ಹಿಂದ್ಗಡೆ ಬರೀ ಅಥವಾ ಆನ್ಸರ್ ಶೀಟಲ್ಲೇ ಈ ಸ್ಥಳಗಳ ಬಗ್ಗೆ 2 ಲೈನನ್ನು ನೀವು ಬರ್ತಾ ಹೋದಾಗ ನಿಮಗೆ ಅಲ್ಲಿ ಪ್ರಮುಖವಾಗಿ 10 ಅಂಕಗಳು ಸಿಗ್ತವೆ. ಗೊತ್ತಿದೆ, ಹರಪ್ಪ ನಿಮಗೆ ಗೊತ್ತಿದೆ. ಆಮೇಲೆ ಬಾದಾಮಿಯಲ್ಲಿ ಬರ್ತದೆ, ಹಳೆಬೀಡು, ಮೀರತ್ತು, ದಂಡಿ, ಇವುಗಳ ಬಗ್ಗೆ 2 ಲೈನ್. ಹರಪ್ಪನ ಯಾರು ಸಂಶೋಧಿಸಿದರು, ಅಲ್ಲಿ ನಾವು ಏನೇನು ಕಾಣ್ತೀವಿ ಅಂತೇಳಿ ಬರೀಬೇಕು. ಬಾದಾಮಿ ಯಾರ ರಾಜಧಾನಿಯಾಗಿತ್ತು, ಎಷ್ಟು ಶ್ರೇಷ್ಠತೆಯನ್ನು ಪಡೆದಿತ್ತು. ಹಳೆಬೀಡು ಯಾವ ಶಿಲ್ಪಕಲೆಯಲ್ಲಿ, ವಾಸ್ತುಶಿಲ್ಪಕಲೆಗೆ ಮತ್ತು ಆ ಕಲ್ಲಿನ ಮೂರ್ತಿಗಳಿಗೆ ಯಾವ ರೀತಿ ಫೇಮಸ್ ಆಗಿದೆ, ಯಾರು ಕಟ್ಟಿದ್ರು ಅನ್ನೋದು ಬರೀಬೇಕು. ಮೀರತ್ ಸ್ವತಂತ್ರ ದಂಗೆಯಲ್ಲಿ ಪ್ರಮುಖ ಕಾರಣ ಹೆಂಗಿರಿ, ಯಾವ ರೀತಿ ಅದು ಕೊಡ್ತು. ಇನ್ನು ದಂಡಿಗೆಯಲ್ಲಿ ಯಾವ ಸತ್ಯಾಗ್ರಹವನ್ನು ಮಾಡಿಕೊಂಡ್ರು, ಎಲ್ಲವನ್ನು ನೀವು ಸ್ವಂತ ವಾಕ್ಯದಲ್ಲಿ ಬರೆದ್ರೆ ನಿಮಗೆ ಖಂಡಿತವಾಗಿ 10 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇದಿಷ್ಟು ಪೂರ್ವ ಸಿದ್ಧಾಂತ ಪರೀಕ್ಷೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ಆಗಿತ್ತು. ಸೊ ಕಮೆಂಟ್ ಮೂಲಕ ನನಗೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.